ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಬಂದುಬಿಟ್ಟು ಧರ್ಮಸ್ಥಳದಲ್ಲಿ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ. ಸ್ಟೇ ಆದ್ವಿ ರಾತ್ರಿ ಅಲ್ಲೇ ಊಟ ಮಾಡಿಕೊಂಡು ದೇವಸ್ಥಾನದಲ್ಲೇ ಬಂದು ಸ್ಟೇ ಆಗಿ ಬೆಳಗ್ಗೆ 5 ಗಂಟೆಗೆ ಎದ್ದು ರೆಡಿಯಾಗಿ ಇಲ್ಲೇ ಅಲ್ಲುಜ್ಜಿ ಮುಖ ತೊಳ್ಕೊಂಡು ಹೊರಟ್ವಿ. ಆಮೇಲೆ ಅಲ್ಲಿಂದ ವಾಕ್ ಮಾಡ್ಕೊಂಬರ್ಬೇಕಲ್ವ, ಅಲ್ಲಿ ಗೇಟ್ ಹತ್ರ ಅಲ್ಲಿವರೆಗೂ ನಡ್ಕೊಂಬರ್ಬೇಕು. ಆಮೇಲೆ ಮತ್ತೆ ಅಕ್ಕಿ ಎಲ್ಲ ಕೊಟ್ಬಿಟ್ಟು ಏನಾದರೂ ಲಗೇಜ್ ಬಿಟ್ಟಿದ್ದೀವ ಅಂತೆಲ್ಲ ನೋಡಿಕೊಂಡು ಚೆಕ್ ಮಾಡಿಕೊಂಡು ಎಲ್ಲನೂ ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಡ್ಬಂದಿದ್ವಲ್ಲ, ಸ್ನಾನ ಮಾಡ್ಕೊಂಡು ಅದನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡಿಕೊಂಡು ಆಮೇಲೆಲ್ಲ ಹೊರಟ್ವಿ. ಆಮೇಲೆ ಏನಾದರೂ ಮರ್ತುಬಿಟ್ಟಿದ್ದೀರಾ ನೋಡಿ ನೋಡಿ ಅಂತ ಇದ್ದರು. ಆಮೇಲೆ ಏನೂ ಇಲ್ಲ, ಎಲ್ಲ ತೊಗೊಂಡು ನೋಡಿ ಎಲ್ಲ ಹೋಗ್ತಾ ಇದ್ದೀವಿ. ಮುಂದೆ ಹೋಗ್ತಾ ಇದ್ದಾರೆ ನಮ್ಮ ಚಿಕ್ಕಮ್ಮ, ನಮ್ಮ ಅಜ್ಜಿ. ಪಾಪ ಸ್ಟೇಜ್ ಆಗಿದ್ರು, ಪಾಪ ನಡೆದಿದ್ದಾರೆ. ಒಂದೇನಪ್ಪ ಅಂದರೆ ಏನಾದರೂ ಆಟ ಗೀಟ ಮಾಡೋಣ ಅಂದರೆ ಬೇಡ ಬೇಡ ಅಂತಾರೆ. ಆಮೇಲೆ ಇನ್ನೂ ಒಂದು ಏನಪ್ಪ ಅಂದರೆ ಚಪ್ಪಲಿ ಬೇರೆ ಕಿತ್ತೋಯ್ತು ಅವ್ರದ್ದು. ಚಪ್ಪಲಿ ಇರಲಿ ತಗೊಡ್ತೀನಿ ತಗೋ ಅಂದ್ರೂ ಬೇಡ ಅಂದರು. ದೇವಸ್ಥಾನಕ್ಕೆ ಬಂದು ಚಪ್ಪಲಿ ತೊಗೊಂಡೋಗ್ಬೇಕಾ, ಏನೇನೋ ತೊಗೊಂಡೋಗ್ತಾರೆ ದೇವಸ್ಥಾನದಿಂದ, ನಾನು ಚಪ್ಪಲಿ ತೊಗೊಂಡೋಗ್ಬೇಕಾ, ಬೇಡ ಬೇಡ ಮನೇಲೇ ಇಲ್ವ ಅಷ್ಟೊಂದು ಚಪ್ಪಲಿಗಳು ಅಂತೇಳ್ಬಿಟ್ಟು ಅವರು ಚಪ್ಪಲಿ ತೊಗೊಳ್ಳೇ ಇಲ್ಲ. ಆಮೇಲೆ ಹೋಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ಆಯಿತು, ಹಂಗೆ ವಾಕಿಂಗ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ ನೋಡಿ. ಬರಬೇಕಾದ್ರೆ ಅಲ್ಲಿ ದೇವಸ್ಥಾನದ ಮುಂಭಾಗನೇ ಹೋಗಬೇಕು. ಅಲ್ಲಿ ಹೋಗ್ತಾನೆ ಹಂಗೆ ಕೈ ಮುಕ್ಕೊಂಡು ಹೆಂಗೋ ಬಂದು ದರ್ಶನ ಆಯ್ತಲ್ಲ ಅಂದ್ಬಿಟ್ಟು ನೋಡಿ, ಇಲ್ಲೇ ಕೈ ಮುಕ್ಕೊಂಡು ಆಮೇಲೆ ಮುಂದೆ ಸಾಗಿದ್ವಿ. ಹೊರಟ್ವಿ ಹಂಗೇ ಎಲ್ಲರೂ ಹಂಗೆ ನಡ್ಕೊಂಡು ವಾಕಿಂಗ್ ಮಾಡಿಕೊಂಡು ಹೊರಟ್ವಿ. ಹಂಗೆ ಹೋಗೋರು ಮುಂದೆ ಹೋಗ್ತಾಯಿದ್ದೀವಿ, ಹಿಂದೆ ಬರೋರು ಬರ್ತಾಯಿದ್ದಾರೆ. ಹಾಗೇ ಹಿಂದೆ ಮುಂದೆ ಕೈ ಮುಕ್ಕೊಂಡು ಓಡ್ತಾ ಇದ್ದೀವಿ ನಡ್ಕೊಂಡು. ಆಮೇಲೆ ಹೋಗಿ ಆ ಗೇಟ್ ಬರುತ್ತಲ್ಲ ಧರ್ಮಸ್ಥಳದ ಆರ್ಚ್, ಅಲ್ಲೋಗಿ ಎಲ್ಲ ಕುತ್ಕೊಂಡ್ವಿ. ಅವ್ರಿಗೆ ಹಿಂದೆ ಬರೋರು ಬರ್ತಾಯಿದ್ರು. ಆಲ್ರೆಡಿ ಸುಬ್ರಹ್ಮಣ್ಯಕ್ಕೆ ಬರುವಂಥ ಬಸ್ ಆಲ್ರೆಡಿ ರೆಡಿ ಇತ್ತು, ಹೋಗುವಂಥ ಬಸ್ಸು ಸುಬ್ರಹ್ಮಣ್ಯಕ್ಕೆ. ಅಲ್ಲೇನಪ್ಪ ಆಯಿತು ಅಂದರೆ ಒಂದು ಮಿಸ್ಟೇಕ್ ಆಯಿತು. ಏನು ಮಿಸ್ಟೇಕು ಅಂದರೆ ಹತ್ತಿದ್ವಾ, ಸೀಟು ಸಿಕ್ತು, ಖಾಲಿ ಇತ್ತು ಬಸ್, ಎಲ್ಲ ಹತ್ತು ಕೂತ್ಕೊಂಡ್ವಿ. ಬೆಳಗ್ಗೆನೇ ಅಲ್ವಾ, ಏನು ರಶ್ ಇರಲಿಲ್ಲ. ನಾನು ಮುಂದೆ ಸೀಟ್ ಖಾಲಿದೆ ಅಂತ ಮುಂದೆ ಕೂತ್ಕೊಂಡೆ. ಹಿಂದೆ ನಮ್ಮ ಅತ್ತಿಗೆ, ನಮ್ಮ ಚಿಕ್ಕಮ್ಮ, ಅವ್ರ ಹಿಂದೆ ನನ್ನ ಮಗಳು, ನಮ್ಮ ಚಿಕ್ಕಮ್ಮನ ಮಗಳು, ಅದರಿಂದ ನಮ್ಮ ಮನೆಯವರು, ನನ್ನ ಮಗ, ಹೀಗೆ ಚಿಕ್ಕಪ್ಪ ಎಲ್ಲ ಕೂತಿದ್ರ. ಆಮೇಲೆ ನಾನು ಬಸ್ ಹತ್ತಿದ್ದು ನಿದ್ದೆ ಬಂದುಬಿಡ್ತು ನನಗೆ. ಹಾಗೆ ನಿದ್ದೆ ಮಾಡ್ತಾಯಿದ್ದೀನಿ. ಹಂಗೆ ಎದ್ದೆ, ಮಧ್ಯದಲ್ಲಿ ಒಂದು ಸಲ ಎದ್ದು ನೋಡಿದೆ, ಒಂಚೂರು ವೀಡಿಯೋ ಮಾಡಿದೆ, ಹಂಗೆ ಮಲ್ಕೊಂಡೆ. ನೋಡಿದ್ರೆ ಹೊಳೆ ಬಂದುಬಿಟ್ಟಿದೆ. ಇವರು ನಾನು ಎಬ್ಬಿಸ್ಲಿಲ್ಲ, ನಾನು ಮಲಗಿರೋದೇ ಗೊತ್ತಿಲ್ಲ ಇವ್ರಿಗೆ. ಆಮೇಲೆ ನೋಡಿದ್ರೆ ಹೊಳೆ ಅಂತ ಕೂಗ್ತಾ ಇದ್ದಾರೆ. ಎಚ್ಚರ ಆಗೋಯ್ತು. ಟಕ್ ಅಂತ ಬ್ಯಾಗ್ ತಗೊಂಡು ಒಂದೇ ಉಸಿರಿಗೆ ಇಳಿದಿದ್ದಾಯಿತು. ಅವಾಗೆಲ್ಲ ಇವರೆಲ್ಲ ಇಳಿತಾ ಇರೋದು ನೋಡ್ಬಿಟ್ಟು ಹಾಗೆ ಒಂದೇ ಉಸಿರಿಗೆ ನಾನು ಇಳ್ಕೊಂಡೆ. ಇಲ್ಲ ಅಂದಿದ್ರೆ, ಇಲ್ಲ ಇವ್ರು ಏನಾರ ಕೂಗಲಿಲ್ಲ ಅಂದರೆ ನಾನು ಬಸ್ಸಲ್ಲಿ ಹೋಗ್ತಿದ್ದೆ ಅನಿಸುತ್ತೆ ಮುಂದೆ. ಇಲ್ಲಾಂದರೆ ಅವ್ರಿಗೆ ಎಬ್ಬಿಸಿ ಕೂಗಬೇಕಾಗಿತ್ತು, ಇನ್ನೂ ಮಲ್ಕೊಂಡಿದ್ದೆ ಎದ್ದು ಬಾ ಅಂತ, ಆ ಥರ ಆಗ್ತಿತ್ತು. ಹಂಗಾಗಿ ಅದೊಂದು ನನಗಂತೂ ಅದಂತೂ ಎಷ್ಟು ನಿದ್ದೆ ಮಾಡ್ತೀವಿ ಅವ್ರಿಗೂ ಗೊತ್ತಿಲ್ಲ ನಾನು ನಿದ್ದೆ ಮಾಡ್ತಾ ಇರೋದು. ನಾನು ಹಂಗಂದೆ, ಬಂದು ಇಳಿದ್ವಿ. ಇಳಿದ ತಕ್ಷಣವೇ ಹಂಗಂದೆ, ನಿದ್ದೆ ಬಂದುಬಿಟ್ಟಿತ್ತು ಅಂತ. ನನಗೇನು ಗೊತ್ತು ನೀನು ಮಲಗಿರೋದು ಅಂತ ಹೇಳಿದ್ವಿ. ಇಲ್ಲಿ ಹೋದ ಸಾರಿನೂ ನಾವೆಲ್ಲ ಕಾಫಿ ತೊಗೊಂಡು ಕುಡ್ದಿದ್ವಿ, ಕಾಫಿ ಟೀ. ಹಾಗಾಗಿ ನನಗಂತೂ ಟೀ ಕುಡಿದೇನೆ ಒಂಥರ ಆಗ್ಬಿಟ್ಟಿತ್ತು, ಕಾಫಿ ಟೀ ಕುಡಿದೇನೆ. ಆಮೇಲೆ ಎಲ್ಲೂ ಕುಡಿಯೋಕ್ಕೂ ಒಂಥರ ಇಷ್ಟ ಆಗ್ತಾ ಇರಲಿಲ್ಲ. ಒಂಥರ ಮೊನ್ನೆ ಬರಬೇಕಾದ್ರೆ ಈಸ್ಕೊಂಡು ಕುಡಿಲೆಲ್ಲ ವಾಪಸ್ ಕೊಟ್ಬಿಟ್ಟೆ. ಆಮೇಲೆ ಇಲ್ಲಿ ಪರವಾಗಿರಲಿಲ್ಲ, ಸುಮಾರಾಗಿ ಕುಡಿಯೋಂಗಿತ್ತು. ಎಲ್ಲ ಕಾಫಿ ಟೀ ತೊಗೊಂಡು ಕುಡ್ಕೊಂಡು, ನಮ್ಮ ಚಿಕ್ಕಮ್ಮ ಅವರೆಲ್ಲ ಬೇಡ ಅಂದರು, ನೀವು ಕುಡಿಯೋರು ಕುಡೀರಿ ಅಂದರು. ಆಮೇಲೆ ನಾವೆಲ್ಲ ಕುಡ್ಕೊಂಡು ಹೊಳೆ ಕಡೆ ಹೊರಟ್ವಿ. ಆಮೇಲೆ ಅಲ್ಲಿ ಹೊಳೇಲಿ ಸ್ವಲ್ಪನೇ ಇತ್ತು ನೀರು, ಜಾಸ್ತಿ ಏನಿರಲಿಲ್ಲ. ಹಾಗಾಗಿ ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿತ್ತು. ಅಲ್ಲಿ ಇದಕ್ಕಿಂತ ನೇತ್ರಾವತಿ ನದಿಗಿಂತ ಇಲ್ಲಿ ಆಮೇಲೆ ಅಲ್ಲಿ ಜನ ಜಾಸ್ತಿ ಇದ್ದರು. ಆಮೇಲೆ ಸ್ವಲ್ಪ ಗಲೀಜು ಜಾಸ್ತಿ ಇತ್ತು ಅಲ್ಲಿ ಧರ್ಮಸ್ಥಳದಲ್ಲಿ. ಇಲ್ಲಿ ಸ್ವಲ್ಪ ಕಡಿಮೆ ಆದ್ರೂ ಆ ಬಟ್ಟೆಗಳನ್ನೆಲ್ಲ ಅದೇನೋ ಬಿಡಬೇಕು ಅಂತ ಶಾಸ್ತ್ರ ಅಂದ್ಕೊಂಡು ಎಲ್ಲೆಲ್ಲಿ ಬಿಚ್ಚಾಕಿರ್ತಾರೆ ಅಲ್ಲಲ್ಲೇ ಬಿಟ್ಬಿಟ್ಟು ಹೋಗಿದ್ದಾರೆ. ಅಯ್ಯಪ್ಪ, ನನಗಂತೂ ಆಮೇಲೆ ಒಂದು ಬಾಕ್ಸ್ ಥರನೂ ಮಾಡಿದ್ದಾರೆ. ಆ ಥರ ಬಟ್ಟೆಗಳ್ನ ಯೂಸ್ ಮಾಡ್ತಾ ಇರೋದು ನೀರಿಗೆ ಬಿಸಾಕಬೇಡಿ, ಅಲ್ಲಿ ಹಾಕ್ಬಿಟ್ಟು ಹೋಗಿ ಅಂತ ರೂಮ್ ಒಳಗೆ ಅಲ್ಲಿ ರೂಮ್ ಥರ ಮಾಡಿದ್ದಾರೆ ಚೇಂಜ್ ಮಾಡೋಕ್ಕೆ. ಅಲ್ಲಿ ಹೋಗೋದು ಅಲ್ಲೇ ಬಿಚ್ಚಾಕ್ಬಿಟ್ಟು ಹೋಗಿದ್ದಾರೆ. ಅಲ್ಲಿ ಈಚೆ ಬಿಚ್ಚಾಕಿರೋದು ಅಲ್ಲಲ್ಲೇ ಎಲ್ಲೆಂದ್ರಲ್ಲೇ ಬಿಸಾಕಿದ್ದಾರೆ. ಅಯ್ಯೋ ದೇವ್ರೆ, ಹೋಗ್ಲಿ ಒಂದು ಬಟ್ಟೆ ಬಿಸಾಕ್ಬೇಕಂದ್ರೆ ಒಂದು ಹಾಕ್ಬಿಟ್ಟು ಹೋಗ್ಬೋದು, ಇಲ್ಲ ಬೇಡವೇ ಬೇಡ ಅನ್ನೋದಾದ್ರೆ ಎಲ್ಲನೂ ಒಂದು ಬಾಕ್ಸ್ ಥರ ಮಾಡಿದ್ದಾರೆ, ಅಲ್ಲಿ ಇಡ್ಬೋದು. ಆ ಥರ ಜನ ಅರ್ಥನೇ ಮಾಡ್ಕೊಳ್ಳಲ್ಲ ಪಾಪ, ಅನೌನ್ಸ್ ಮಾಡ್ತಾನೆ ಇರ್ತಾರೆ. ಸೋಪು ಶಾಂಪು ಕವರ್ಗಳ್ನ ಇದಕ್ಕೆ ಹಾಕ್ಬೇಡಿ ನೀರಿಗೆ ಅಂತ, ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಹಾಕ್ತಾ ಇರ್ತಾರೆ, ಬಿಡೋದು ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ. ಆ ಥರ ಜನ ಏನು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಅವ್ರವ್ರ ಪಾಡ್ಗೆ ಅವ್ರವ್ರು ಏನೇನೋ ಮಾಡಬೇಕೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನೋಡಿ. ಆ ಥರ ಬಾಕ್ಸ್ಗಳೆಲ್ಲ ಮಾಡಿದ್ದಾರೆ. ಬಟ್ಟೆ ಚೇಂಜ್ ಮಾಡ್ಕೊಳ್ಳೋಕೆ ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಇದೆ. ಅಲ್ಲಿ ನೀರು ಬರ್ತಾ ಇದೆಯಲ್ಲ, ಅಲ್ಲಿವರೆಗೂ ಹೋಗಿದ್ವಿ ನಾವು. ಎಲ್ಲ ಹೋಗ್ತಾ ಇದ್ರಲ್ಲ, ಹಂಗಾಗಿ ನಾವು ಹೋಗೋಣ ಅಂದ್ಬಿಟ್ಟು
ನಾನೆಲ್ಲಿ ವೀಡಿಯೋ ಮಾಡ್ತಾಯಿದ್ದೆ, ಮತ್ತೆ ನಾನು ಹೋದ್ರೆ ವೀಡಿಯೋ ಮಾಡೋರು ಯಾರು ಅಂತ ನಿಂತ್ಕೊಂಡಿದ್ದೆ. ಇವರೆಲ್ಲ ಇಲ್ಲೇ ಸ್ನಾನ ಮಾಡ್ತಾಯಿದ್ದಾರೆ. ಆಮೇಲೆ ಹೋಗೋಣ ಬಾ ಬಾ ಅಂತ ಕೂಕ್ಕೊಂಡ್ರು. ಆಮೇಲೆ ಫೋನ್ ಇಟ್ಬಿಟ್ಟು ಸರಿ ನಡಿ ಅಂದ್ಬಿಟ್ಟು ಸಕ್ಕತ್ತಾಗಿ ಆಟ ಆಡಿದ್ವಿ ನೀರಲ್ಲಂತೂ. ಆ ಕಡೆ ಫುಲ್ಲು ಆ ಕಡೆ ನೀರು ಹರಿತಾ ಇದೆ, ಅಲ್ಲಿವರೆಗೂ ಎಲ್ಲ ಹೋಗ್ತಾ ಇದ್ದಾರಲ್ಲ ಅಂತ ನಾವು ಫುಲ್ಲು ಅಲ್ಲಿವರೆಗೂ ಹೋಗಿದ್ವಿ. ಅಲ್ಲಿವರೆಗೂ ಹೋಗಿ ಆಟ ಆಡಿಕೊಂಡು ಆಮೇಲೆ ಅಲ್ಲೆಲ್ಲ ನೀರಲ್ಲಿ ಸ್ವಲ್ಪ ಹೊತ್ತು ಸುಮಾರು ಹೊತ್ತೇ ಆಟ ಆಡಿದ್ವಿ ಅಂತಲೇ ಹೇಳ್ಬೋದು. 1 ಅವರ್ ಆಟ ಆಡಿದ್ದೀವಿ. ಅಂದರೆ ಅಲ್ಲಿಗಿಂತ ಇಲ್ಲಿ ನೀರು ಚೆನ್ನಾಗಿತ್ತು. ಆಮೇಲೆ ಅಂದರೆ ಒಂದು ಸಲ ನೀರಿಗೆ ಇಳಿದ್ಮೇಲೆ ಚಳಿ ಅಂತಲೇ ಅನಿಸ್ಲಿಲ್ಲ. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಅದಂತೂ ನನ್ನ ತಂಗಿನೂ ನೆನೆಸ್ಕೊಂಡು ಅವಳು ಬಂದಿರಲಿಲ್ಲ. ಬಂದಿದ್ರೆ ಸೂಪರಾಗಿರ್ತಿತ್ತು. 1 ಅವರ್ವರೆಗೂ ನಮ್ಮ ಚಿಕ್ಕಮ್ಮ ಕೂಗ್ತಾ ಇದ್ದಾರೆ ಬನ್ನಿರಿ ಅಂತ. ನಾವು ಅಲ್ಲೇ ಆಟ ಆಡ್ಕೊಂಡು ಕೂತಿದ್ದೀವಿ. ನನ್ನ ಮಗಳು, ನನ್ನ ಚಿಕ್ಕಮ್ಮನ ಮಗಳು, ನಮ್ಮ ಅತ್ತಿಗೆ ಎಲ್ಲರೂ ಸೇರ್ಕೊಬಿಟ್ಟು. ಆಮೇಲೆ ನನ್ನ ಚಿಕ್ಕಮ್ಮನ ಮಗ ಎಲ್ರೂ. ಆಮೇಲೆ ಆ ಕಡೆ ಅಂತೂ ಅಂದರೆ ಒಂಥರ ಪಾಚಿ ಥರ ಇತ್ತು, ಜಾಸ್ತಿ ಅಂದರೆ ನೀರು ಜಾಸ್ತಿ ಇರಲಿಲ್ಲ, ನಡ್ಕೊಂಡು ಹೋಗೋ ಥರ ಇತ್ತು. ನೋಡಿ ಆ ಕಡೆ ಈ ಕಡೆ ಎಲ್ಲ ಹೋಗ್ತಾ ಇದ್ದಾರೆ, ಒಬ್ಬೊಬ್ರು ಕೈ ಹಿಡ್ಕೊಂಡು ಆ ಕಡೆ ಈ ಕಡೆ ಹೋಗಿ ಸ್ನಾನ ಮಾಡಿಕೊಂಡು ಬರೋರು ಬರ್ತಾ ಇದ್ದಾರೆ, ಹೋಗೋರು ಹೋಗ್ತಾ ಇದ್ದಾರೆ. ಒಂಥರ ಚೆನ್ನಾಗಿತ್ತು. ಕೆಲವ್ರು ಅಲ್ಲೇ ಮಾಡ್ಕೋತಾ ಇದ್ದಾರೆ, ಕೆಲವ್ರು ಆಟ ಆಡೋಕ್ಕೆ, ಕೆಲವ್ರಂತೂ ಫೋನ್ಗಳನ್ನೇ ತೊಗೊಂಡೋಗ್ಬಿಟ್ಟಿದ್ದಾರೆ ಒಳಗೆ. ಅದೇ ನೀರೊಳಗೆ ಬಿದ್ದರೂ ಏನೂ ಆಗೋಲ್ಲ ಅನಿಸುತ್ತೆ. ಫೋನು ಕೈಲಿ ಹಿಡ್ಕೊಂಡೋಗ್ಬಿಟ್ಟಿದ್ದಾರೆ. ಅಲ್ಲೋಗಿ ಸೆಲ್ಫಿಗಳು ತಗೊಳ್ಳೋದು, ವೀಡಿಯೋ ಮಾಡ್ಕೊಳ್ಳೋದು ಹಂಗೆಲ್ಲ ಮಾಡ್ತಾಯಿದ್ರು. ಆದರೆ ನಮ್ಮ ಫೋನ್ಗಳು ನೀರಿಗೆ ಬಿದ್ದರೆ ಹೋಯ್ತು. ಅದಕ್ಕೋಸ್ಕರ ನಾವೆಲ್ಲಿ ಫೋನ್ ಮುಟ್ಟಿಲ್ಲ. ಆಮೇಲೆ ನೋಡಿ ಈ ಥರ ಎಲ್ಲ ಮಾಡ್ತಾಯಿದ್ರು. ನಾನು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಆಮೇಲೆ ನಾನು ಹೋದ್ಮೇಲೆ ಯಾರು ಮಾಡಲ್ಲ ವೀಡಿಯೋ ಅಂದ್ಬಿಟ್ಟು. ಆಮೇಲೆ ನನ್ನ ಮಗ ಸ್ವಲ್ಪ ಬೇಗ ಬಂದು ಅವನೊಂದು ಒಂಚೂರು ವೀಡಿಯೋ ಮಾಡ್ದೆ ಅಷ್ಟೇ. ಅವ್ನು ಬೇಗ ಬಂದ್ಬಿಟ್ಟು ಅವ್ನಿಗೆ ಯಾಕೋ ಕೋಲ್ಡ್ ಆಗೋಗಿ ಜ್ವರ ಬಂದುಬಿಟ್ಟಿತ್ತು. ಧರ್ಮಸ್ಥಳದಲ್ಲಿ ಸ್ನಾನ ಮಾಡಿ ಮಾತ್ರೆ ನುಂಗಿದ್ದ. ಹಂಗಾಗಿ ಅವನು ಇದ್ದ ಸ್ವಲ್ಪ ಹೊತ್ತು, ಜಾಸ್ತಿ ಆಡಲಿಲ್ಲ, ಬಂದುಬಿಟ್ಟ. ನಾವಂತೂ 1 ಅವರೇ ಆಟ ಆಡಿದ್ದೀವಿ. ಆಮೇಲೆ ಇಲ್ಲಿ ಅಜ್ಜಿನೂ ಸ್ನಾನ ಮಾಡ್ಕೋತಾಯಿದ್ರು. ಆಮೇಲೆ ಇಲ್ಲಿಂದ ಇದು ಮಾಡಿಕೊಂಡು ಆ ಕಡೆ ಹೋಗೋಣ, ನನ್ನ ಕೂತ್ಕೊಂಡ್ರು ಬಾ ಅಂತ. ಆಮೇಲೆ ಫೋನ್ ಇಟ್ಟುಬಿಟ್ಟಿದ್ದೆ. ಸರಿ ನಡಿ ಆ ಕಡೆ ಹೋಗೋಣ, ಅಲ್ಲಿ ಹೋಗಿ ಅಲ್ಲೆಲ್ಲ ಆಟ ಆಡ್ಕೊಂಬರೋಣ ಅಂದ್ಬಿಟ್ಟು ಇವರೆಲ್ಲರನ್ನು ಕರ್ಕೊಂಡು ನಾನು ಹೋಗಿದ್ದೆ. ಹೋಗಿ ಆ ಕಡೆ ಎಲ್ಲ ಎಲ್ಲರೂ ನೋಡಿ ಅಷ್ಟು ದೂರದಲ್ಲೇ ಅಲ್ಲಿ ನೀರು ಬಡಿತಾ ಇರೋದು ನಾವೇನೆ, ಅದು ಗೊತ್ತಾಗಲ್ಲ. ಅಲ್ಲೆಲ್ಲ ನಿಂತ್ಕೊಂಡು ಅಲ್ಲೆಲ್ಲ ಸ್ನಾನ ಮಾಡಿಕೊಂಡು ಅವ್ನು ಹೋದ್ಮೇಲೆ ಅವ್ನಿಗೆ ಹೇಳಿ ಒಂದೇ ಒಂದು ವೀಡಿಯೋ ಮಾಡಿದ್ದಾನೆ ಇದು. ಆಮೇಲೆ ಅಲ್ಲಿಂದ ಇಲ್ಲಿಗೆ ಬಂದ್ವಿ. ನಮ್ಮ ಚಿಕ್ಕಮ್ಮ ಬಂದರು ನೋಡಿ. ನಮ್ಮ ಚಿಕ್ಕಮ್ಮ ನಾವು ಎಲ್ಲರೂ ನೀರಲ್ಲಿ ಆಟ ಆಡಿಕೊಂಡು ಸ್ನಾನ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿದೆ, ತುಂಬ ನೀರು ಚೆನ್ನಾಗಿದೆ. ಆಮೇಲೆ ಜನನೂ ಜಾಸ್ತಿ ಇರಲಿಲ್ಲ. ಇದು ಧರ್ಮಸ್ಥಳದಲ್ಲಿ ಇದ್ದಂಗೆ ಇರಲಿಲ್ಲ. ಆಮೇಲೆಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ನಾನಂತೂ ಫುಲ್ಲು ಸ್ನಾನ ಮಾಡ್ಕೊಬಂದು ರೆಡಿ ಆದೆ. ನಾನು ಹೇಳ್ದಂಗೆ ಅಲ್ಲಲ್ಲಿ ಬಟ್ಟೆಗಳು ಹಾಕಿರೋದು ನೋಡಿದ್ರೇ ಬೇಜಾರಾಗ್ತಿತ್ತು. ಇಲ್ಲ ಬೇಡ ಅಂದರೆ ನೋಡಿ ಅಲ್ಲಲ್ಲೇ ಬಿಸಾಕಿದ್ದಾರೆ. ಅದನ್ನೆಲ್ಲ ಒಂದು ಬಾಕ್ಸ್ ಥರ ಇಟ್ಟಿದ್ದಾರೆ, ಅದ್ರೊಳಗೆ ತಗೊಬಂದಾದ್ರೂ ಹಾಕ್ಬಿಟ್ಟು ಹೋಗೋಣನಲ್ಲ. ಅಲ್ಲಿ ಡ್ರೆಸ್ ಚೇಂಜ್ ಮಾಡತ್ತಾವ ಅಲ್ಲಲ್ಲೇ ಬಿಟ್ಟಿದ್ದಾರೆ. ಈಚೆ ನೋಡಿದ್ರೆ ಈಚೆ ಅಲ್ಲಲ್ಲೇ ಬಿಸಾಕಿದ್ದಾರೆ. ಅವ್ರು ಸ್ನಾನ ಮಾಡತ್ತವೆಲ್ಲ ಬಿಸಾಕಿದ್ದಾರೆ. ಅದೊಂದು ತುಂಬ ಬೇಜಾರಾಯಿತು. ನಾನು ಹಂಗೂ ಕೇಳೋದಕ್ಕೆ ಹಂಗಂದ್ರು, ಅದೇನೋ ದೇವಸ್ಥಾನಕ್ಕೆ ಹೋದ್ರೆ ಒಂದೇನಾದರೂ ಬಿಟ್ಬಿಟ್ಟು ಬರಬೇಕು ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಹಿಂಗೆಲ್ಲ ಬಿಟ್ಬಿಟ್ಟು ಹೋಗ್ತಾರೆ ಅಂತ ಹೇಳ್ತಾಯಿದ್ರು. ನಾವು ಯಾವತ್ತೂ ಹಂಗೆ ಬಿಟ್ಟು ಬಂದಿಲ್ಲ. ನಾವಂತೂ ಆರಾಮಾಗಿ ಮಾಮೂಲಿ ಸ್ನಾನ ಮಾಡ್ತೀವಿ, ವಾಶ್ ಮಾಡಿಕೊಂಡು ತಿರ್ಗಾ ವಾಪಸ್ ಬರ್ತೀವಿ. ಆಮೇಲೆ ಎಲ್ಲ ರೆಡಿ ಆಗ್ತಾಯಿದ್ದಾರೆ ನೋಡಿ. ಸ್ನಾನ ಮಾಡ್ಕೊಂಬಂದಮೇಲೆ ಮಾಮೂಲಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಮೇಕಪ್ ಮಾಡ್ಕೋತಾ ಇದ್ದಾರೆ. ಮೇಕಪ್ ಮಾಡಿಕೊಂಡು ಎಲ್ಲ ರೆಡಿಯಾಗಿ ಮತ್ತೆ ಹೊರಟ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಮಾಮೂಲಿಯಲ್ಲಿ ಆಟೋ ಸ್ಟ್ಯಾಂಡ್ಗೆ ಹೋದ್ವಿ. ನಾವು ಇಳಿದ್ವಲ್ಲ ಅಲ್ಲೋದ್ರೆ ಆಟೋದವರು ಅದೆಷ್ಟೋ ಕೇಳಿದ್ರು ದುಡ್ಡನ್ನ. ಅದಕ್ಕೆ ಏನಪ್ಪ ಮಾಡೋದು, ಇಷ್ಟೊಂದು ಕೇಳ್ತಾಯಿದ್ದಾರೆ. ಆಮೇಲೆ ಒಂದು ಆಟೋದಲ್ಲಿ ಎಲ್ಲರೂ ತುಂಬಿಸ್ಕೊಳ್ಳಲ್ಲ ಅಂದರು. ನಾವು 10 ಜನ ಇದ್ವಿ. ಆಮೇಲೆ 2 ಆಟೋದಲ್ಲಿ ಆಗಲ್ಲ, 4 ಸೀಟು ಒಂದು ಆಟೋದಿದೆ, 3 ಆಟೋ ಬೇಕಾಗುತ್ತೆ. ಇನ್ನು ಇಬ್ಬರಿದ್ದರೆ ಇನ್ನಿಬ್ಬರು ಬರೋವರೆಗೂ ಬರೋಲ್ಲ. ಅದಕ್ಕೆ ಮಾತಾಡಿಕೊಂಡು ಹೆಂಗೆ 2 3 ಆಟೋದವ್ರು ಹೋಗೋದು ಅಂದ್ಬಿಟ್ಟು ಕಾಯ್ತಾಯಿದ್ರೆ ಅಷ್ಟೊತ್ತಿಗೆ ಬಸ್ ಬಂತು. ನಮ್ಮ ಪುಣ್ಯಕ್ಕೆ ಸದ್ಯ ಅಲ್ಲೇ ನಿಲ್ಲಿಸ್ತು ಬಸ್ಸೂ. ಬಸ್ಸಲ್ಲಿ ಬಂದು ಬರೀ 6 ರೂಪಾಯಿನ ತೊಗೊಂಡ್ರು ದೇವಸ್ಥಾನಕ್ಕೆ. ಹೊಳೆಯಿಂದ ದೇವಸ್ಥಾನದ ಹತ್ರಕ್ಕೆ ಒಂದು 2 ಸ್ಟಾಪೇನೋ ಆಗುತ್ತೆ ಅಷ್ಟೇ. ಬಸ್ಸಲ್ಲಿ 6 ರೂಪಾಯಿ ತೊಗೊಂಡ್ರು. ಇವರು ಒಂದು 20-25 ರೂಪಾಯಿನ ತೊಗೋತಾರೆ ಆಟೋದವರು. ಆಮೇಲೆ ಇನ್ನೇನು ಮಾಡೋದು, ಹೋಗಲಿ. ನಮ್ಮ ಪುಣ್ಯಕ್ಕೆ ಬಸ್ಸೇ ಸಿಕ್ತಲ್ಲ, ಆರಾಮಾಗಿ ಬಸ್ ಹತ್ಕೊಂಡ್ವಿ. ಆಮೇಲೆ ಬಸ್ ಹತ್ಕೊಂಡು ಆಮೇಲೆ ಅಲ್ಲಿ ಇಳಿದ್ಬಿಟ್ಟು ಮಾಮೂಲಿ ಆ ದೇವಸ್ಥಾನ ಹತ್ರ ನಡ್ಕೊಂಡು ಹೋಗ್ಬೇಕು. ಒಂದಷ್ಟು ದೂರ ಬಸ್ ಸ್ಟಾಪಿಂದ ಇನ್ನೊಂದಷ್ಟು ದೂರ ನಡಿಬೇಕು. ಅದು ಆ ಬಸ್ಸು ತಗೊಂಡು ಆ ಬಸ್ ಸ್ಟ್ಯಾಂಡ್ ಒಳಗಡೆ ತೊಗೊಂಡೋಗಿ ನಿಲ್ಲಿಸ್ಬಿಡ್ತು, ಒಳಗಡೆ ಫುಲ್ಲು ಒಳಗಡೆ. ಮತ್ತು ಅಲ್ಲಿಂದ ನಡ್ಕೊಂಡು ವಾಕಿಂಗ್ ಮಾಡಿಕೊಂಡು ಬಂದು ಆಮೇಲೆ ನೋಡಿ ಬಂದು ದೇವಸ್ಥಾನದ ಹತ್ರ ಬಂದು ಆಮೇಲೆ ಅಲ್ಲಿಗೆ ಬರ್ತಿದ್ದಂಗೆ ಇವಾಗ ಲಗೇಜ್ ಎಲ್ಲ ಇಡಬೇಕಲ್ಲ, ಲಗೇಜ್ ಆಮೇಲೆ ಬಟ್ಟೆ ಒಣಗಾಕಬೇಕು. ಹಂಗೆ ನೀರಿಂದ ಇಡೋಕ್ಕಾಗಲ್ಲ. ಆಮೇಲೆ ಚಪ್ಪಲಿ ಬಿಡಬೇಕು. ಆಮೇಲೆ ಅದಕ್ಕೆ ಏನು ಮಾಡೋದು, ಬಟ್ಟೆ ಎಲ್ಲ ಒಣಗಾಕ್ಬಿಡೋಣ, ಲಗೇಜ್ ಇಟ್ಬಿಟ್ಟು ಚಪ್ಪಲಿಗಳು ಬಿಟ್ಬಿಟ್ಟು ಹೋಗೋಣ ದರ್ಶನಕ್ಕೆ ಅಂದ್ಬಿಟ್ಟು ಇಲ್ಲಿಗೆ ಬರೋ ಅಷ್ಟರಲ್ಲಿ ನಮಗೆ 9 ಗಂಟೆ ಆಯಿತು. ನಾವು ಅಲ್ಲಿ ಬಿಟ್ಟಿದ್ದು 5 ಗಂಟೆಗೆ, ಅಲ್ಲಿಗೆ ಬಂದಾಗ 7 ಗಂಟೆ ಆಗಿತ್ತು ಅನಿಸುತ್ತೆ. ಆಮೇಲೆ ಅಲ್ಲೆಲ್ಲ ಹೋಗಿ ಒಳ್ಳೆಲ್ಲ ಆಟ ಆಡಿಕೊಂಡೆ, ಅಲ್ಲೇ ಲೇಟಾಗೋಯ್ತು ಅನ್ಕೋತೀನಿ. ಅಲ್ಲಿಂದ ಲೇಟಾಗಿ 9 ಗಂಟೆಗೆಲ್ಲ ಬಂದ್ವಿ.
ಆಮೇಲೆ ಬಂದದ್ದು ಇಲ್ಲಿಂದ ನಡ್ಕೊಂಡು ಹೋಗಿ ಆಮೇಲೆ ಬಟ್ಟೆಗಳೆಲ್ಲ ಒಣಗಾಕೋದು ಅಂತ ನೋಡ್ಕೊಂಡು ಅಲ್ಲೆಲ್ಲ ಒಣಗಾಕ್ಬಿಟ್ಟು ಒಂದು ಕಡೆ ಜಾಗ ಮಾಡಿ ಎಲ್ಲ ಹಾಕಿರ್ತಾರಲ್ಲ ಕಂಬಿ ಮೇಲೆ ಅಲ್ಲಿ ನಾವು ಹಾಕ್ಬಿಟ್ಟು ನಬ್ಬರು ಅಷ್ಟರಲ್ಲಿ ಒಣಗಿರುತ್ತೆ ಅಂದ್ಬಿಟ್ಟು ಎಲ್ಲ ಒಂದು ಕಡೆ ಹಾಕ್ಬಿಟ್ಟು ಆಮೇಲೆ ಲಗೇಜ್ ಇಡಬೇಕು ಮತ್ತು ಸ್ಲಿಪ್ಪರ್ಸ್ ಎಲ್ಲ ಬಿಡಬೇಕು. ಸ್ಲಿಪ್ಪರ್ಸ್ಗೆಲ್ಲ ಫ್ರೀನೇ ಇದೆ, ಲಗೇಜ್ಗೆ ಸ್ಲಿಪ್ಪರ್ಸ್ಗೆಲ್ಲ ಏನು ದುಡ್ಡು ತೊಗೊಳ್ಳಲ್ಲ. ಟಾಯ್ಲೆಟಿಗೆ ಮಾತ್ರ ದುಡ್ಡು ತೊಗೋತಾರೆ ಅಷ್ಟೇ. ಆರಾಮಾಗೆಲ್ಲ ಒಂದು ಕಡೆ ಬಿಟ್ಬಿಟ್ಟು ಆಮೇಲೆ ದರ್ಶನಕ್ಕೆ ಹೋದ್ವಿ. ದರ್ಶನ ತುಂಬ ಚೆನ್ನಾಗಾಯಿತು. ಆಮೇಲೆ ನಾವು ಹೋದಾಗ 9 ಗಂಟೆಗೆ ಹೋದ್ವಲ್ವ, ಜನ ಕಡಿಮೆ ಇದ್ದರು. ತುಂಬ ಚೆನ್ನಾಗಿ ದರ್ಶನ ಆಯಿತು. ಆಮೇಲೆ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ವೋ ಅಂದ್ಬಿಟ್ಟು ನಾನು ಫೋನ್ ತೆಗ್ದಿಲ್ಲ. ಯಾಕಂದರೆ ಆಮೇಲೆ ಬೈದರೆ ಯಾಕೆ ಸುಮ್ಮನೆ, ಅಂದರೆ ಅಲ್ಲಿ ಬೋರ್ಡ್ಗಳು ಹಾಕಿರ್ತಾರೆ. ನಾವಿವಾಗ ಸುಮ್ಮನೆ ಫೋನ್ ಹಿಡ್ಕೊಂಡ್ರೆ ಆಮೇಲೆ ಅವ್ರ ಹತ್ರ ಎಲ್ರಿದ್ರಿಗೂ ಬೈಸ್ಕೊಳ್ಳೋದು ಯಾಕೆ ಅಂದ್ಬಿಟ್ಟು ನಾನು ಫೋನ್ ತೆಗ್ದಿಲ್ಲ. ನೋಡಿ ಹಂಗೆ ರಥನೂ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಅಂದರೆ ಹೋಗಿ ಬಂದಿಲ್ಲ ಅನಿಸುತ್ತೆ ಅದು ರಥ, ರೆಡಿ ಮಾಡಿರೋದೇನೋ ಅನಿಸುತ್ತೆ. ಆಮೇಲೆ ಅಲ್ಲೆಲ್ಲ ಹೋಗಿ ಲಗೇಜ್ ಅವ್ರು ಇಟ್ಬಿಟ್ಟು ಬರ್ತೀನಿ, ಸ್ಲಿಪ್ಪರ್ಸ್ ಬಿಟ್ಟು ಬನ್ನಿ ಅಂದರು. ಆಮೇಲೆಲ್ಲ ಬಿಟ್ಬಿಟ್ಟು ಆಮೇಲೆ ಹೇಳ್ದಂಗೆ ದರ್ಶನಕ್ಕೆ ಹೋದ್ವಿ. ದರ್ಶನ ತುಂಬ ಚೆನ್ನಾಗಾಯಿತು. ಹೇಳ್ದಂಗೆ ಜನ ರಶ್ ಇರಲಿಲ್ಲ, ನಿಧಾನಕ್ಕೆ ಚೆನ್ನಾಗಿ ದೇವ್ರನ್ನ ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿ ಆಯಿತು ದರ್ಶನ. ಆಮೇಲೆ ನಾವು ಹೋಗಿ ಬರೋಷ್ಟ್ರಲ್ಲಿ ಜನ ರಶ್ ಆಗೋದ್ರು. 9 ಗಂಟೆಗೆ ಹೋದ್ವಿ, ಅಲ್ಲೆಲ್ಲ ನೋಡ್ಕೊಂಡು ಬರೋ ಅಷ್ಟೊತ್ತಿಗೆ 10 ಗಂಟೆ ಆಯಿತು ನೋಡಿ. ದೊಡ್ಡ ಫ್ಯಾನ್ ತಿರುಗ್ತೈತೆ. ಆಮೇಲೆ ಸಕೆ 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 ಬೆವರು, ಏನು ಸುಮ್ಮನೆ ಇದ್ರೂ ಬೆವ್ರು ಹರಿತಾನೆ ಇರುತ್ತೆ. ಕರ್ಚೀಫಲ್ಲಿ ಒರೆಸಿ ನಮ್ಮ ಮುಖ ನಾನು ಆಲ್ರೆಡಿ ವಿಡಿಯೋದಲ್ಲಿ ನೋಡಿರ್ಬೇಕು. ಎಲ್ಲ ಬೆವರು ಹರಿತಾನೆ ಐತೆ. ಮುಖ ಎಲ್ಲ ಒಂಥರ ಬೆವ್ತ್ಕೊಂಡು ಕೂತಿರುವಂಗೆ ಕಾಣಿಸ್ತೈತೆ. ಸಖತ್ ಬೆವರು, ಅಲ್ಲೆಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ. ಈಗೆಷ್ಟು ಬೆವರು ಅಂದರೆ ಅಷ್ಟು ಇದು ಬಿಸಿಲು ಸಖತ್ತು. ಅದು 9 ಗಂಟೆಲಿ ನೋಡಿ ಎಷ್ಟು ಬೆವರು ಒರೆಸ್ಕೊತಾನೆ ಇದ್ರೂ ಬೆವರು ಹರಿತಾನೆ ಇದೆ. ಎಲ್ಲ ಮುಗಿಸ್ಕೊಂಡು ಈಚೆ ಬಂದು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂದ್ಬಿಟ್ಟು ಕೂತ್ಕೊಂಡ್ವಿ. ಅಲ್ಲಿ ಕೂತ್ಕೊಂಡು ಪ್ರಸಾದ ತಗೊಬರ್ಬೇಕಲ್ವ. ಆಮೇಲೆ ನಮ್ಮ ಚಿಕ್ಕಪ್ಪ ಹೋಗಿ ಪ್ರಸಾದ ಇಸ್ಕೊಬಂದರು. ಆಮೇಲೆ ಅಲ್ಲಿಂದ ಪಕ್ಕದಲ್ಲಿಂದು ಹುತ್ತ ಇದೆ, ಅಂದರೆ ಅದೇ ಮೂಲಸ್ಥಾನ ಅಂತೆ ಈ ಸುಬ್ರಹ್ಮಣ್ಯೇಶ್ವರ ಸ್ವಾಮಿದು. ಅಂದರೆ ಅಲ್ಲಿ ಯಾರೋ ಮಾತಾಡ್ಕೋತಾ ಇದ್ರು, ಕೆಲವ್ರಿಗೆ ಇದು ಇರೋದೇ ಗೊತ್ತಿಲ್ಲ. ಅದು ಅಲ್ಲೇ ದರ್ಶನ ಮಾಡ್ಕೊಂಡು ಅಲ್ಲೇ ಹೋಗ್ಬಿಡ್ತಾರೆ. ಇದು ಬೆಳ್ಳಿ ರಥ, ಎಷ್ಟು ಚೆನ್ನಾಗಿ ಮಾಡಿ ಗ್ಲಾಸಲ್ಲಿ ಇಟ್ಟಿದ್ದಾರೆ, ಈಚೆ ನೋಡೋ ಥರ ಕಾಣೋ ಥರ ತುಂಬ ಚೆನ್ನಾಗಿದೆ ನೋಡಿ ಬೆಳ್ಳಿ ರಥ. ಆಮೇಲೆ ಅಲ್ಲೆಲ್ಲ ನೋಡಿಕೊಂಡು ಕೈ ಮುಕ್ಕೊಂಡು ಆಮೇಲೆ ಹೇಳ್ದಂಗೆ ಪ್ರಸಾದ ಎಲ್ಲ ತೊಗೊಂಡು ಅಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಹೊರಟ್ವಿ. ನಾನು ಹೇಳ್ದಂಗೆ ಆ ಹುತ್ತದ ಹತ್ರ ನಾವಂತೂ ಹೋದಾಗೆಲ್ಲ ಹೋಗ್ತಾನೆ ಇರ್ತೀವಿ. ಕೆಲವರು ಹೋಗಲ್ಲ ಅಂತ ಮಾತಾಡ್ಕೋತಾ ಇದ್ರು. ಕೆಲವ್ರಿಗೆ ಗೊತ್ತೇ ಇರಲ್ಲ ಅಲ್ಲಿ ಈ ಥರ ಇದೇ ಮೂಲಸ್ಥಾನ ಅಂದರೆ ಹುತ್ತ ಇದೆಯಂತೆ. ಅಲ್ಲಿ ಹುತ್ತನೇ ಗರ್ಭಗುಡಿಲಿ ಕಟ್ಟಿರೋದು. ಅಲ್ಲಿ ಈ ಸಲ ನನಗೆ ಹೋದ ಸಲ ಸರಿಯಾಗಿ ಕಾಣಿಸಿರಲಿಲ್ಲ. ಈ ಸಲ ದೀಪ 2 ಕಡೆನೂ ಹಚ್ಚಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹುತ್ತ ಅದು ಕರೆಕ್ಟಾಗಿರೋದು ಕಾಣಿಸ್ತಾ ಇತ್ತು. ಅದೇ ಮೂಲಸ್ಥಾನ ಅಂತೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿದು ಮೂಲಸ್ಥಾನ ಅದೇ ಅಂದ್ಬಿಟ್ಟು ಆ ಕಡೆ ಹೋಗಿ ಅಲ್ಲಿ ಕೈ ಮುಕ್ಕೊಂಡು ಬರ್ತಾರೆ. ಆಮೇಲೆ ಅಲ್ಲೆಲ್ಲ ಪೂಜೆ ಮಾಡಿಸೋರೆಲ್ಲ ಅಲ್ಲಿ ಕೌಂಟರ್ಗಳೆಲ್ಲ ಕೇಳ್ಕೊತಾರೆ. ಅದೇನೇನೋ ತುಲಾಭಾರ ಮಾಡೋರು, ಏನೇನೋ ದೋಸೆ ಇದ್ದರೆ ಪೂಜೆ ಮಾಡಿಸೋರು ಎಲ್ಲ ಹೋಗೇನು ವಿಚಾರಿಸ್ಕೊತಾ ಇರ್ತಾರೆ. ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ಅದೇ ಹುತ್ತದ ಹತ್ರ ಹೋಗ್ತಾಯಿದ್ವಿ. ಅಲ್ಲಿಂದ ಸ್ವಲ್ಪ ಒಳಗಡೆ ನಡ್ಕೊಂಡು ಒಳಗಡೆ ಹೋಗಬೇಕು. ಆಮೇಲೆ ಅಲ್ಲಿ ಪಾರ್ಕು ಇದೆ. ಆಮೇಲೆ ಅಲ್ಲೂ ಸ್ನಾನ ಮಾಡೋಕ್ಕೆ ನೀರಿಂದು ಹೊಳೆ ಇದೆ. ಅಂದರೆ ನೀರು ಜಾಸ್ತಿ ಇಲ್ಲ, ಸ್ವಲ್ಪ ಇದೆ ನೀರು. ಅಲ್ಲೆಲ್ಲ ನೋಡಿಕೊಂಡು ಆಮೇಲೆ ಅಲ್ಲಿ ಹೋದ್ವಿ. ಅಲ್ಲಿಂದ ಅಲ್ಲಿ ಹೋಗ್ತಾ ಇದ್ದಂಗೆ ನೀರಲ್ಲಿ ಮೀನು ಒಂದೇ ತಾವು ಇಷ್ಟೊಂದಿದೆ ಅಂತ ನೋಡ್ತಾ ಇದ್ವಿ. ಅದು ನೋಡಿದ್ರೆ ಮೀನಲ್ಲ, ಅದು ಕಪ್ಪೆ ಅಂತೆ. ಕಪ್ಪೆ ಮೊಟ್ಟೆ ಹಾಕಿ ಅದು ಮರಿ ಆದ ತಕ್ಷಣವೇ ಈ ಥರ ಸಣ್ಣದಾಗಿ ಇರುತ್ತಂತೆ ಅದು. ನನ್ನ ಮಗಳು ಫೋನಲ್ಲೆಲ್ಲ ಚೆಕ್ ಮಾಡಿಬಿಟ್ಟು ಅದು ಮೀನಲ್ಲ ಕಪ್ಪೆ ಅಂತ ಹೇಳ್ತಾಯಿದ್ಲು. ನಾನು ನೋಡಿದ್ರೆ ಒಂದೇ ತಾವು ಗುಂಪಾಗಿ ಹೋಗ್ತಾಯಿತ್ತು. ಒಳ್ಳೆ ಕಪ್ಪಗೆ ಸಣ್ಣದಾಗಿ, ಅಂದರೆ ಅದು ಇನ್ನೂ ಕಪ್ಪೆ ಅಂತಲೇ ಗೊತ್ತಾಗ್ತಿರಲಿಲ್ಲ, ಆ ಥರ ಇತ್ತು. ಅಂದರೆ ಮೊಟ್ಟೆ ಹೊಡೆದು ಹಾಕ್ತಾನೆ ಇದಾಗಿರೋದು ಅನಿಸುತ್ತೆ ನೋಡಿ. ಇಲ್ಲಿ ಒಂಚೂರು ಅಲ್ಲೆಲ್ಲ ಗುಂಪಾಗಿ ಹೋಗ್ತಾ ಇರೋದು ನೋಡಿಬಿಟ್ಟು ನೋಡಿದ್ರೆ ಏನು ಅಷ್ಟು ಒಂದೊಂದು ಕಡೆ ಹೋಗ್ತೈತೆ. ಆಮೇಲೆ ಅವೆಲ್ಲ ನೋಡಿಕೊಂಡು ನಾವು ನಿಂತಿದ್ದೀವಿ, ಇವ್ರ ಮುಂದೆ ಹೊರಟೆ ಹೋಗಿದ್ದಾರೆ. ಆಮೇಲೆ ಸರಿ ಬಾ ನಾವು ಹೋಗೋಣ, ಫಸ್ಟ್ ದರ್ಶನ ಮಾಡ್ಕೊಂಬರೋಣ ಅಂದ್ಬಿಟ್ಟು ನೋಡಿ ಎಷ್ಟೊಂದೈತೆ ಒಂದೇ ಹತ್ರ ಇದೆ. ಇವೆಲ್ಲ ಕಪ್ಪೆ ಮರಿಗಳಂತೆ, ಮೊಟ್ಟೆ ಹೊಡೆದು ಮರಿಯಾಗಿರೋದು ನೋಡಿ ಎಷ್ಟೊಂದು ಹೋಗ್ತಾ ಇದ್ದಾವೆ. ಹಾಗಾಗಿ ನಾವು ಮೀನು ಅಂತ, ಆಮೇಲೆ ಅದು ಮೀನೆಲ್ಲ ಕಪ್ಪೆದು ಮರಿ, ಸಣ್ಣದು ಮರಿ, ಮೊಟ್ಟೆ ಹೊಡೆದು ಮರಿಯಾಗಿರೋದು ಅಂತ ನನ್ನ ಮಗಳು ಹೇಳ್ತಾಯಿದ್ಲು. ಆಮೇಲೆ ಅವ್ರ ಮುಂದೆ ಹೋಗ್ಬಿಟ್ಟಿದ್ದಾರಲ್ಲಂತ, ಬಾ ನಾವು ಹೋಗಿ ದರ್ಶನ ಮಾಡ್ಕೊಬರೋಣ ಅಂತ ಹೋಗಿ ದರ್ಶನ ಮಾಡ್ಕೊಂಬಂದು ಈಚೆ ಕೂತ್ಕೊಂಡ್ವಿ. ಇಲ್ಲಿ ಒಂದು ಎದುರುಗಡೆ ಅರಳಿ ಮರ ಇದೆ. ಅರಳಿ ಮರ ನಾವು ಆಲ್ರೆಡಿ ಸುತ್ತಾಕೊಂಬಂದು ಕೂತಿದ್ವಿ. ಆಮೇಲೆ ನೋಡಿ ಕಪ್ಪೆದೇನೋ ತೋರಿಸ್ತಾ ಇದ್ದಾಳೆ, ಇದು ಕಪ್ಪೆ ಮರಿ, ಕಪ್ಪೆದು ಮೊಟ್ಟೆ ಹೊಡೆದು ಹಿಂಗಾಗುತ್ತೆ ಅಂತ ಫೋನಲ್ಲಿ ತೋರಿಸ್ತಾ ಇದ್ಲು. ಆಮೇಲೆ ಇವ್ರದ್ದೆಲ್ಲ ನೋಡಿಕೊಂಡು ನಾವು ಆಲ್ರೆಡಿ ಅರಳಿ ಮರನ ಸುತ್ತಾಕೊಂಡು ಬಂದ್ವಿ. ಇವ್ರು ಸುತ್ತಿರಲಿಲ್ಲ. ಹೋಗಿ ನಾವು ಅರಳಿ ಮರ ಸುತ್ಕೊಂಬರ್ತೀವಿ ರೀ ಅಂದ್ಬಿಟ್ಟು ಹೋಗಿ ಅವ್ರು ಅರಳಿ ಮರ ಸುತ್ತಾಕೊಂಬಂದರು. ಅಲ್ಲೆಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಅಲ್ಲಿ ಪಕ್ಕದಲ್ಲಿ ಒಂದು ಪಾರ್ಕ್ ಇದೆ.
ಪಾರ್ಕಿಗೆ ಹೋಗೋಣ ಅಂದರೆ ಅಲ್ಲಿ ಒಂದು ಸಣ್ಣದು ಹಾವಿನ ಮರಿ ನೋಡಿದ್ವಿ. ಅದು ಕಾಣಿಸ್ತಾ ಇಲ್ಲ, ಸಣ್ಣದಾಗಿತ್ತು. ಅಂದರೆ ದೂರದಿಂದನೇ ಕಾಣಿಸ್ತಾ ಇತ್ತು. ಅದು ಝೂಮ್ ಮಾಡಿದೆ, ಅದು ಕಾಣಿಸ್ಲಿಲ್ಲ ಹಾವಿನ ಮರಿ. ಅಂದರೆ ಹಂಗೆ ಎದುರುಗಡೆ ಕಾಣಿಸ್ತಾ ಇತ್ತು. ನಾನು ಹಂಗೂ ಝೂಮ್ ಮಾಡಿದೆ, ಅದು ಕಾಣಿಸ್ಲಿಲ್ಲ. ನೋಡಿಕೊಂಡು ಆಮೇಲೆ ಆ ಪಾರ್ಕಲ್ಲಿ ಆಲ್ರೆಡಿ ನಮ್ಮ ಅಜ್ಜಿ, ನಮ್ಮ ಚಿಕ್ಕಮ್ಮ, ನಮ್ಮ ಅತ್ತಿಗೆ ಎಲ್ಲ ಹೋಗ್ಬಿಟ್ಟು ಒಂದು ನೆರಳಲ್ಲಿ ಹೋಗಿ ಕೂತ್ಕೊಂಡಿದ್ರು. ನಾವು ಹಂಗೆ ನೋಡಿಕೊಂಡು, ಆಲ್ರೆಡಿ ನಾವು ಮೊದಲೊಂದು ಸಲ ಹೋಗಿದ್ವಲ್ಲ, ಹಂಗಾಗಿ ಗೊತ್ತಿತ್ತಲ್ಲ ಪಾರ್ಕು, ಹಂಗಾಗಿ ಬಂದ್ವಿ. ಹಂಗೂ ತಿಂಡಿ ಎಲ್ಲ ಕವರಲ್ಲಿ ಇಟ್ಟಿದ್ವಿ. ಅದು ನೋಡಿದ್ರೆ ಬ್ಯಾಗೆಲ್ಲ ಲಗೇಜಲ್ಲಿ ಇಟ್ಬಿಟ್ಟಿದ್ದೀವಿ. ಎಕ್ಸ್ಟ್ರಾ ಕವರ್ ಇಟ್ಕೊಂಡೇ ಇರಲಿಲ್ಲ. ಆಮೇಲೆ ಇನ್ನೇನು ಮಾಡೋದು, ಹೋಗ್ಲಿ ಕೂತ್ಕೊಳ್ಳೋಣ ನಡೀರಿ. ಬಿಸಿಲು ಅಷ್ಟೊತ್ತಿಗಾಗಲೇ ರವ ರವ ಅಂತ ಬಿಸಿಲು ಹೊಡಿತಾ ಇತ್ತು ಮುಖಕ್ಕೆ. ಆಮೇಲೆ ಹೋಗಲ್ಲಿ ಕೂತ್ಕೊಂಡ್ವಿ. ಒಂದು ವಿಗ್ರಹ ಇತ್ತು, ಆ ವಿಗ್ರಹದ ಹತ್ರ ಹೋಗಿ ಆಲ್ರೆಡಿ ಕೂತ್ಕೊಂಡಿದ್ರು ಇವರು. ಆಮೇಲೆ ನಾವು ಹೋಗಿ ಅಲ್ಲೇ ಕೂತ್ಕೊಂಡ್ವಿ. ಅಲ್ಲಿ ಒಂದಷ್ಟು ಫೋಟೋಗಳು, ನಿಮ್ಗೆ ಬೇಕಾ, ನೀವು ಹೋಗಿ ಹೆಂಗೆ ಬೇಕು ಹಂಗೆ ತೊಗೊಳೋಗ್ರಿ ಫೋಟೋನ, ನಮ್ಮನ್ನಂತೂ ಕರಿಬೇಡಿ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮ, ನಮ್ಮ ಅಜ್ಜಿ ಎಲ್ಲ ಕೂತ್ಕೊಂಡಿದ್ರು. ಆಯಿತು ನೀವು ತಗೊಳ್ಳಿ ಅಂದ್ಬಿಟ್ಟು. ಆಮೇಲೆ ಇವ್ರು ಆ ಕಡೆ ಎಲ್ಲ ಹೋದ್ರು ಫೋಟೋಗಳು ತಗೊಳಕ್ಕೆ. ಇದು ಯಾರೋ ಒಬ್ರು ತಾತಪ್ಪ ಕೂತಿದ್ರು ಆ ಕಡೆ, ನಾನು ಆ ಕಡೆ ಕೂತಿದ್ದೆ. ಆಮೇಲೆ ಇವ್ರು ಹೋಗಿ ಎಲ್ಲ ಫೋಟೋಗಳು ಅದು ಇದು ತಗೊಳ್ರಿ ಅಂತ ಹೇಳಿದ್ಮೇಲೆ ಹೋಗಿ ಅವ್ರಿಗೆ ಹೆಂಗೆ ಬೇಕು ಹಂಗೆ ಫೋಟೋಸ್ ತಗೋತಾಯಿದ್ರು ನೋಡಿ. ಆಮೇಲೆ ಬಂದುಬಿಟ್ಟು ನಮ್ಮ ಚಿಕ್ಕಮ್ಮನಿಗೂ ಒಂದು ಫೋಟೋ ತೆಗಿಯೋ ಅಂತ ಅಂದ್ಲು. ಅವ್ನು ನೋಡಿದ್ರೆ ಹಿಂಗೆ ಫೋಟೋ ತೆಗಿ ಅಂದರೆ ಅವ್ರು ನೋಡಿದ್ರೆ ಏನು ಸೂರ್ಯಂಗೆ ನಮಸ್ಕಾರ ಹಾಕ್ತವ್ರೆ. ಅದನ್ನ ನೋಡಿ ನಗುನೇ ಬಂದ್ಬಿಡ್ತು. ಅವರು ಬಂದು ಬೈತಾ ಇದ್ದಾಳೆ, ಓ ಸುಮ್ಮನೆ ನಿಂತ್ಕೋ, ಅದು ಕೈಯೆಲ್ಲ ಮುಗಿಬೇಡ ನೀನು, ಸೂರ್ಯನ ಕೈ ಮುಗಿತಾ ನಿಂತ್ಕೋತೀನಿ ಬಿಡು ಅಂತ ಅವರು. ಇಲ್ಲ ಸುಮ್ಮನೆ ನಿಂತ್ಕೋ ಸ್ಟೈಲಾಗಿ ಅಂದ್ಕೊಂಡು ನಿಲ್ಲಿಸ್ತಾ ಇದ್ದಾಳೆ. ನಮ್ಮ ಚಿಕ್ಕಮ್ಮನ ಮಗಳನ್ನೇ. ಆಮೇಲೆ ನಿಲ್ಲಿಸ್ಬಿಟ್ಟು ಹಂಗೆ ಒಂದಷ್ಟು ಫೋಟೋ ತೆಗೆದ್ರು. ಆಮೇಲೆ ನಂದು ಒಂದಷ್ಟು ಫೋಟೋಗಳು ತೆಗ್ದಿದ್ದಾರೆ, ಅದೇನು ಹಾಕಿಲ್ಲ. ನಾನು ನನ್ನ ಮಗಂದು, ನನ್ನ ಮಗಳದು ಎಲ್ಲನೂ ಒಂದಷ್ಟು ಫೋಟೋಗಳು ತೆಗ್ದಿದ್ದೀವಿ. ಅಂದರೆ ಫೋನು ಸ್ಟೋರೇಜ್ ಆಗಿಬಿಟ್ಟಿದೆ ಅಂದರೆ ಆ ಇದರಲ್ಲಿ ಈ ಇದರಲ್ಲಿ ಅಂತ ಎಲ್ಲದರಲ್ಲೂ ಫೋಟೋಗಳು ತೊಗೊಂಡಿದ್ದೀವಿ. ಒಂದಷ್ಟು ಫೋಟೋಗಳೇ ಸಿಕ್ಕಿಲ್ಲ. ಅವ್ರ ಫೋನಲ್ಲೆಲ್ಲ ತೆಗ್ದಿರೋದ್ರಿಂದ ನನ್ನ ಫೋನಲ್ಲಿ ಏನಿದೆ ಅಷ್ಟು ಮಾತ್ರ ಆಗ್ತಾಯಿದೆ ನೋಡಿ. ಈ ಥರ ವಿಗ್ರಹ ಪಕ್ಕದಲ್ಲೇ ಕೂತ್ಕೊಂಡು ಒಂದಷ್ಟು ಫೋಟೋ ಶೂಟ್ ಮಾಡಿಕೊಂಡು ಎಲ್ಲ ತಕ್ಕೊಂಡು ನೀಟಾಗಿ ರೆಡಿ ಮಾಡ್ಕೊಂಡು, ಬಿಸಿಲಾಗ್ಬಿಟ್ಟಿತ್ತು. ಆಮೇಲೆ 10 ಗಂಟೆಗೆ ಕ್ಲೋಸ್ ಆಗಿತ್ತು ತಿಂಡಿದು, ಇನ್ನು 12 ಗಂಟೆಗಿತ್ತು. ನಾವು 10 ಗಂಟೆಗೆ ಈಚೆಗೆ 10 ಗಂಟೆಗೆ 10 ಗಂಟೆಗೆಲ್ಲ ಬಂದ್ವಿ ಈಚೆಗೆ, ಆದರೆ ಕ್ಲೋಸ್ ಆಗಿಬಿಟ್ಟಿತ್ತು. 8 ಗಂಟೆಯಿಂದ 10 ಗಂಟೆವರೆಗೂ ತಿಂಡಿ, ಆಮೇಲೆ ಮತ್ತೆ 12 ಗಂಟೆಯಿಂದ ಊಟ. ಮತ್ತು 12 ಗಂಟೆಗೆ ಹೋಗೋಣ ಅಂದ್ಬಿಟ್ಟು ಆವಾಗ ಒಂದು ದಿವಸ ಇಲ್ಲಿ ಬಂದ್ವಿ. ಏನೂ ತಿಂದಿರಲಿಲ್ವಲ್ಲ, ಸುಸ್ತಾಗ್ಬಿಟ್ಟಿತ್ತು ಅಜ್ಜಿಗೆ ಅಂತಲ್ಲ ಎಲ್ರಿಗೂ ಸುಸ್ತಾಗಿತ್ತು. ಮತ್ತು ಅಜ್ಜಿಗೂ ಸ್ವಲ್ಪ ಏಜ್ ಆಗಿತ್ತಲ್ವ, ಅವ್ರಿಗೂ ಸುಸ್ತಾಗುತ್ತೆ ಅಂದ್ಬಿಟ್ಟು ಮಜ್ಜಿಗೆನೋ ಜ್ಯೂಸೋ ಕುಡೀರಿ ಅಂದೆ. ಆವಾಗ ಅವ್ರವ್ರಿಗೆ ಬೇಕಾಗಿದ್ದು ಕೆಲವರು ಮಜ್ಜಿಗೆ ತೊಗೊಂಡ್ರು, ಕೆಲವರು ಅದೇನೋ ಗೋಲಿ ಸೋಡಾ ಅಂತ ಅಂದ್ಬಿಟ್ಟು ತೊಗೊಂಡ್ರು. ಆಮೇಲೆ ತೊಗೊಂಡೆಲ್ಲ ಕುಡ್ಕೊಂಡು ಬಂದ್ವಿ. ಅಷ್ಟೊತ್ತಿಗೆ ಊಟಕ್ಕೆಲ್ಲ ಹೋಗ್ತಾಯಿದ್ದಾರೆ. ಕ್ಯೂ ನೋಡಿ ಎಷ್ಟೊಂದು ಸುತ್ತಾಕೊಂಡು ಹೋಗಬೇಕು. ಆವಾಗ ಒಂದೇ ಅವಸರಿಗೆ ಹೋದ್ವಿ ನಾವು, ಬೇಗ ಹೋಗ್ಬಿಡೋಣ ಊಟ ಮಾಡಿಕೊಂಡು ಅಂದ್ಬಿಟ್ಟು. ಆಗೆಲ್ಲ ಕ್ಯೂವಲ್ಲಿ ನೋಡಿ ಹೋಗ್ತಾ ಇದ್ದೀವಿ. ಏನು ಅಷ್ಟೊಂದು ಕ್ಯೂ ಇದೆ. ಇಲ್ಲೊಂದು ಸ್ಟಕ್ ಆಯಿತು, ಸ್ಟಾಪ್ ಮಾಡಿದ್ರು. ಒಳಗಡೆ ಫುಲ್ ಆಯಿತು ಅನಿಸುತ್ತೆ, ಸ್ಟಾಪ್ ಮಾಡಿದ್ರು. ಅಲ್ಲಿ ಕೂತ್ಕೊಂಡು ಈ ಥರ ಒಂದು ವೀಡಿಯೋ ಮಾಡ್ಕೊಂಡಿದ್ದು. ಮತ್ತು ಆಮೇಲೆ ಎಲ್ಲ ಸ್ವಲ್ಪ ಇದು ಚೇರ್ ಮೇಲೆ ಕೂತ್ಕೊಂಡು ಎಲೆ ಹಾಕ್ಕೊಡ್ತಾಯಿದ್ರು. ಇವಾಗ ಇನ್ನೊಂದು ಕಡೆ ಬಿಟ್ಟರು, ಅಲ್ಲಿ ಕೂತ್ಕೊಂಡು ತಿನ್ನೋದು. ಅಂದರೆ ಮಾಮೂಲಿ ತಟ್ಟೆ ತೊಗೊಂಡೋಗಿ ಹಾಕ್ಸ್ಕೊಂಡು ತಿನ್ನುವಂಥದ್ದು. ಅಲ್ಲಿ ಬಂದ್ವಿ. ಊಟ ಅಂತೂ ಸೂಪರಾಗಿದೆ. ನನಗಂತೂ ಇದು ಮರೆಯೋಕ್ಕೆ ಆಗೋಲ್ಲ. ತಿಳಿ ರಸಮ್ಮು, ಅನ್ನ ಮತ್ತು ಚಟ್ನಿ ಕೊಟ್ಟಿದ್ರು. ಆ ಚಟ್ನಿ ಅಂತೂ ಒಂಥರ ಹುಳಿ ಅಂದರೆ ಲಾಸ್ಟಲ್ಲಿ ಒಂಥರ ಟೇಸ್ಟ್ ಬರುತ್ತೆ, ಆ ಟೇಸ್ಟೇ ಒಂಥರ ಸೂಪರಾಗಿತ್ತು. ಆಮೇಲೆ ಅದ್ರ ಜೊತೆಗೆ ಅನ್ನ ಸಾರು, ಮತ್ತು ಪಾಯಸ, ಮತ್ತು ಮಜ್ಜಿಗೆ ಅನ್ನ ಎಲ್ಲ ಇತ್ತು. ಎಲ್ಲನೂ ಊಟ ಮಾಡ್ಕೊಂಡು ಆಮೇಲೆ ಈಚೆಗೆ ಬಂದ್ವಿ. ಬಿಸಿಲು ಸಖತ್ತು ಬಿಸಿಲು, ಮುಖಕ್ಕೆ ಹೊಡಿತೈತೆ. ಫೋಟೋ ತಗೊಳಕ್ಕೂ ಆಗ್ತಾಯಿಲ್ಲ ನೋಡಿ, ಎಷ್ಟು ಬಿಸಿಲು ಅಂದರೆ ರಣರವ ಬಿಸಿಲು ಹೊಡಿತಾಯಿತ್ತು. ಆಮೇಲೆ ಸ್ಲಿಪ್ಪರು, ಒಂದು ಫೋಟೋನ ಇಲ್ಲಿ ನಿಂತ್ಕೊಂಡು ತಗೊಂಡಿಲ್ಲ, ಒಂದು ಫೋಟೋ ತಗೊಂಡು ಆಮೇಲೆ ಲಗೇಜೆಲ್ಲ ತಗೊಂಡು ಆಮೇಲೆ 2 ಗಂಟೆ ಆಯಿತು. ನಾವು ಇದೆಲ್ಲ ಮುಗಿಸ್ಕೊಂಡು ಒಂದು ರಿಲ್ಯಾಕ್ಸ್ ಮಾಡ್ಕೊಂಡು ಅಂತ ಕೂತ್ಕೊಂಡಿದ್ವಿ. ಆಮೇಲೆ ಅಲ್ಲಿಂದ ಹೊರಡೋಣ ಅಂದ್ಬಿಟ್ಟು ಹೊರಟ್ವಿ. ಮಾಮೂಲಿ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ಕೊಂಡು, ಬಸ್ ಹತ್ರನೂ ರಶ್ಶು ಎಲ್ಲ ಬುಕ್ ಮಾಡಿಬಿಟ್ಟಿದ್ದಾರೆ. ನಮ್ಗೆ ಬಸ್ಸೇ ಸಿಗ್ತಾಯಿಲ್ಲ. ಆಮೇಲೆ ನಾವು ಕೊನೆಗೆ ಬುಕ್ ಮಾಡಿಕೊಂಡು ನಮಗೆ 5 ಗಂಟೆ ಬಸ್ ಸಿಕ್ತು. 2 ಗಂಟೆಗೆ ಬಂದ್ವಿ, 5 ಗಂಟೆಗೆ ಬಸ್ ಸಿಕ್ತು. ಆಮೇಲೆ ಬಸ್ ಹತ್ಕೊಂಡು ಆಮೇಲೆ ಬಂದ್ವಿ. 5 ಗಂಟೆಗೆ ಬಂದಿದ್ದಕ್ಕೆ ನಾವು ಬೆಂಗಳೂರಿಗೆ ಬರೋ ಅಷ್ಟರಲ್ಲಿ 12 ಗಂಟೆ ಆಯಿತು. ಓಕೆನಾ. ಈ ರೀತಿ ಕುಕ್ಕೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ರಿಟರ್ನ್ ಬೆಂಗಳೂರಿಗೆ ಬಂದ್ವಿ. ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮಾಡಿಕೊಂಡು ಈ ಥರ ಬಂದ್ವಿ. ಸದ್ಯ ಸೀಟೆಲ್ಲ ಸಿಕ್ತು, ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು 12 ಗಂಟೆಗೆ ವಾಪಸ್ ಬಂದ್ವಿ. ಈ ಥರ ಆಗಿತ್ತು ನನ್ನ ಲಾಗು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.